ಬಹಳ ಸಂತೋಷ ಮಹಾಮಂತ್ರಿ. ಮಹಾಪ್ರಭು ನಿನ್ನ ಪೀಠವನ್ನು ಅಲಂಕರಿಸು. ಮಹಾಪ್ರಭು. ಸೈನ್ಯಾಧ್ಯಕ್ಷನೇ ಮಹಾರಾಜರು. ಸೈನ್ಯಾಧಿಪ ಸೈನ್ಯದ ವಿವರವ ಸೈನ್ಯಾಧಿಪ ಸೈನ್ಯದ ವಿವರವ ಸೈನ್ಯಾಧಿಪ ಸೈನ್ಯಾಧ್ಯಕ್ಷನೇ ಸುತ್ತಲಿರುತ್ತೀಹ ಶತ್ರು ರಾಜರುಗಳು ಸುತ್ತಲಿರುತ್ತೀಹ ಶತ್ರು ರಾಜರುಗಳು ಸುತ್ತಲಿರುತ್ತೀಹ ಶತ್ರು ರಾಜರುಗಳು ಸುತ್ತಲಿರುತ್ತೀಹ ಶತ್ರು ರಾಜರುಗಳು ಕಪ್ಪ ಕಾಣಿಕೆಯ ತಂದೊಪ್ಪಿಸುತ್ತಿಪ್ಪರೆ ಸೈನ್ಯಾಧಿಪ ಸೈನ್ಯದ ವಿವರವ ಸೈನ್ಯಾಧಿಪ ಸೈನ್ಯದ ವಿವರವ ಸೈನ್ಯಾಧಿಪ ಸೈನ್ಯಾಧ್ಯಕ್ಷನೇ ನಮ್ಮ ಸೈನ್ಯವನ್ನು ಯಾವ ಕ್ರಮದಲ್ಲಿಟ್ಟಿರುವೆ? ಅಲ್ಲದೆ ರಾಜಾದಿ ರಾಜರುಗಳಿಂದ ಕಪ್ಪ ಕಾಣಿಕೆಗಳು ನಮ್ಮ ಬೊಕ್ಕಸ ಭಂಡಾರಕ್ಕೆ ಬರುತ್ತಿರುವುದೇ ಅದನ್ನು ತಿಳಿಯಿಸು. ಸೈನ್ಯಾಧ್ಯಕ್ಷನೇ ನಾನು ಕತ್ತರಿಸು ಮುಖೋಲಾಗಿ ಚೆನ್ನಯ್ಯ ಭಜವನಿಗ ಮುಖೋಲಾಗಿ ಚೆನ್ನಯ್ಯ ಖಂಡಿಸಿ ಮಂಡೆಗಳ ಮಹಾರಾಜರು ತಂಡಾದಿ ಸೈನ್ಯ ಖಂಡಿಸಿ ಮಂಡೆಗಳ ತಂಡಾವಿಕಾಮನಂತೆ ರೀತಿ ಬಿಡಿ ಗೋಪಾಲಾಗಿ ಚೆನ್ನಯ್ಯ ಭಜವನಿಗ ಮಹಾರಾಜರೇ ಸೈನ್ಯವು ಮನಾರಾಯಣನ ಜಯಗಳು ಎಲ್ಲರೂ ನೋಡುತ್ತಿರುವುದು ಮತ್ತೇನಪ್ಪಣೆ? ಬಹಳ ಸಂತೋಷ ಸೈನ್ಯಾಧ್ಯಕ್ಷನೇ. ಮಹಾರಾಜರೇ ನಿನ್ನ ಪೀಠವನ್ನು ಅಲಂಕರಿಸು. ಮಂತ್ರಿ ಸೈನ್ಯಾಧ್ಯಕ್ಷರೇ ತ್ರಿಭುವಕ್ಕಿಂತು ಸುರ ವಿಭುವಕ್ಕೆ ಸಾಟಿ ತ್ರಿಭುವನ ನಯನ ಧರೆಯಳು ಬಾಳ್ವೆ. ಮಂತ್ರಿ ಸೈನ್ಯಾಧ್ಯಕ್ಷ ತ್ರಿಭುವಕ್ಕಿಂತು ಸುರ ವಿಭುವಕ್ಕೆ ಸಾಟಿ ತ್ರಿಭುವನ ನಯನ ಧರೆಯಳು ಬಾಳ್ವೆ. ಮೇರೆ ಮೇರೆ ಮೆರೆವೆ ನಾ ಹರುಷ ತಾಳಿದೆನು ನಾ ಮನದೊಳ್ ಹರುಷ ತಾಳಿದೆನು ನಾ ಮಂತ್ರಿ ಸೈನ್ಯಾಧ್ಯಕ್ಷರೇ ರಾಜನಾಗಿ ನಾನ್ ಪುರವನಾಳುವೆ ಹರಿಯನು ನಾನು ಭಜಿಸುತ್ತಲಿರುವೆ. ಮಂತ್ರಿ ಸೈನ್ಯಾಧ್ಯಕ್ಷ ರಾಜನಾಗಿ ನಾನ್ ಪುರವನಾಳುವೆ ಹರಿಯನು ನಾನು ಭಜಿಸುತ್ತಲಿರುವೆ. ಮೇರೆ ಮೇರೆ ಮೆರೆವೆ ನಾ ಹರುಷ ತಾಳಿದೆನು ನಾ ಮನದೊಳ್ ಹರುಷ ತಾಳಿದೆನು ನಾ ಮಂತ್ರಿ ಸೈನ್ಯಾಧ್ಯಕ್ಷರೇ ನಿನ್ನಂತ ಬುದ್ಧಿಶಾಲಿಯಾದ ಮಂತ್ರಿಯು ಇಂತಹ ಸಹಾಯ ಸೂರನಾದ ಸೈನ್ಯಾಧ್ಯಕ್ಷನು
ಎನ್ನ ಈ ಕಳಿಂಗ ನಗರದಲ್ಲಿರುವಾಗ ಎನಗೂ ಎನ್ನ ಈ ಕಳಿಂಗ ನಗರಕ್ಕೂ ಕುಂದು ಕೊರತೆಗಳೆಂದರೇನು? ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ. ಪ್ರಭು ಮಹಾಮಂತ್ರಿ, ಮಹಾಪ್ರಭು, ಈ ದಿನವಾದರೂ ನನ್ನ ಎಡಭುಜ ಮತ್ತು ಎಡ ನೇತ್ರ ಒಂದೇ ಸಮನೆ ಹೆದರುತ್ತಿರುವುದು ಕಾರಣವೇನಿರಬಹುದು ಮಂತ್ರಿ? ಮಹಾಪ್ರಭು, ನಮ್ಮ ಅಶುಭ ಶುಕ್ರವನ್ನು ನಮ್ಮ ಆಸ್ಥಾನದಲ್ಲಿರುವ ಪಂಡಿತರನ್ನು ಕರೆಸಿ ಆ ವಿಚಾರವನ್ನು ಈಗಲೇ ತಿಳಿದರೆ ಬಹಳ ಒಳ್ಳೆಯದು ಮಹಾಪ್ರಭು. ಯಾರಲ್ಲಿ? ನಮ್ಮ ಆಸ್ಥಾನದ ಬ್ರಾಹ್ಮಣೋತ್ತಮರನ್ನು ಬರಮಾಡಿ. ಚಾರಣೆ ವರ್ತಮಾನವೇನು? ಅವರನ್ನು ಬಹಳ ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಮಸ್ಕರಿಸುವೆನು. ಸ್ವಾಮಿ, ಈ ಪೀಠವನ್ನು ಅಲಂಕರಿಸಿ. ಬ್ರಾಹ್ಮಣೋತ್ತಮರೇ, ಮಹಾರಾಜ, ಈ ದಿನವಾದರೂ ನನ್ನ ಎಡಭುಜ ಮತ್ತು ಎಡ ನೇತ್ರ ಒಂದೇ ಸಮನೆ ಹೆದರುತ್ತಿರುವುದು ಕಾರಣವೇನಿರಬಹುದು ಸ್ವಾಮಿ? ಗ್ರಹಗಳ ಏರುಪೇರುಗಳಿಂದ ಈ ರೀತಿ ಆಗಿರತಕ್ಕಂಥ ಅವಶ್ಯಕತೆ ಬೆಳುವಾದ ಕಾಲ ಬ್ರಾಹ್ಮಣೋತ್ತಮರೇ, ನವಗ್ರಹಗಳು ನವಗ್ರಹಗಳೆಂದು ಹೇಳುತ್ತಿರುವಿರಲ್ಲ, ಎಲ್ಲಾ ಗ್ರಹಗಳು ಒಂದೇ ರೀತಿಯಾದ ಫಲಗಳನ್ನು ಕೊಡುವವು ಅಥವಾ ಒಂದೊಂದು ಗ್ರಹಗಳು ಒಂದೊಂದು ರೀತಿಯಾದ ಫಲಾಫಲಗಳನ್ನು ಕೊಡುವವು? ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸುವೆನು. ಆಗಬಹುದು ಮಹಾರಾಜ. ಮಹಾರಾಜ, ಹೇಳುವೆನು ಕೇಳು. ಆಗಬಹುದು. ರಾಜಗ್ರಹವು ಸೂರ್ಯ, ರಾಜರಾಜನು ದೇವ. ಬ್ರಾಹ್ಮಣೋತ್ತಮರೇ, ರಾಜಗ್ರಹವು ಸೂರ್ಯ, ರಾಜರಾಜನು ತೇಜ. ಮೂಜಗದೊಳು ಜ್ಞಾನ ಸಹಜಾಯಿ ಮಾತ, ಸಹಜಾಯಿ ಮಾತ. ಬ್ರಾಹ್ಮಣೋತ್ತಮರೇ, ಜೀವನ ಭಜಿಸೋ ಜನರ ಬೇಡಿದವರ ಕೊಡುವ. ಜೀವನ ಭಜಿಸೋ ಜನರ ಬೇಡಿದವರ ಕೊಡುವ. ಸರ್ವಸ್ಥಿತಿಯೋಳು ನಿರ್ಮಲ ಸೂರ್ಯನು. ಸರ್ವಸ್ಥಿತಿಯೋಳು ನಿರ್ಮಲ ಸೂರ್ಯನು. ರಾಜಗ್ರಹವು ಸೂರ್ಯ, ರಾಜರಾಜನು ತೇಜ. ಮೂಜಗದೊಳು ಜ್ಞಾನ ಸಹಜಾಯಿ ಮಾತ, ಸಹಜಾಯಿ ಮಾತ. ಅಯ್ಯ ಸತ್ಯವ್ರತ ಮಹಾರಾಜ, ಬ್ರಾಹ್ಮಣೋತ್ತಮರೇ, ಮೊದಲನೇ ಗ್ರಹವಾದರೂ ಸೂರ್ಯ ಗ್ರಹ. ಈತನು ಜಗತ್ತಿನ ಅಂಧಕಾರವನ್ನು ಅಳಿಸಿ ಬೆಳಕನ್ನು ಕೊಡುವನು. ಆದ್ದರಿಂದ ಈ ಸೂರ್ಯ ಗ್ರಹನಿಗೆ ಕೆಂಪು ವಸ್ತ್ರವನ್ನಿಟ್ಟು, ಗೋಧಿ ಧಾನ್ಯವನ್ನಿಟ್ಟು, ಅಲ್ಲದೆ ಅರಳಿ ಎಕ್ಕದ ಪತ್ರೆಯನ್ನಿಟ್ಟು ಪೂಜೆಯನ್ನು ಮಾಡಿತು. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಸೂರ್ಯಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಹಾಮಂತ್ರಿ, ಮಹಾಪ್ರಭು, ಆ ಸೂರ್ಯಗ್ರಹಕ್ಕೆ ಒಂದು ಪೂಜೆಯನ್ನು ಮಾಡಿಸು. ಆಗಬಹುದು. ಬ್ರಾಹ್ಮಣೋತ್ತಮರೇ, ಮಹಾರಾಜ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಆಗಬಹುದು ಮಹಾರಾಜ. ಚಂದ್ರ ಎಂಬ ಗ್ರಹನು ಯಾರೋ ಚಂದ್ರ
ರಾಜಕ್ಕೆ ಯೋಗ್ಯತಾನೋ ಸರ್ವಾರುಷಕ್ಕೆ ಅರುಷಿತಾನೋ ಸ್ಥಿರತಾಗೆ ಯೋಗ್ಯ ರಾಜ ಕೇಳೋ ಚಂದ್ರನಿಂದ ಅಮೃತ ಸುರಿಯೋದು ಚಂದ್ರನಿಂದ ಅಮೃತ ಸುರಿಯೋದು ರಾಜೋತ್ತಮ ಬ್ರಾಹ್ಮಣೋತ್ತಮರೇ, ಬೆಳಗಿನಿಂದ ಸಂಜೆಗೆ ತನಕ ಸೂರ್ಯದೇವರ ಪ್ರಕಾಶದಿಂದ ಕಂದಿ ಕುಂದಿ ಬೆಂದು ಬಾಡಿ ಹೋಗಿರ್ತಕ್ಕಂಥ ಸಕಲ ಚರಾಚರ ಜೀವರಾಶಿಗೆ ರಾತ್ರಿ ವೇಳೆಯಲ್ಲಿ ತಮ್ಮಲ್ಲಿರುವಂತಹ ಅಮೃತ ಕಥದ ಪ್ರಭಾವದಿಂದ ಆ ತಂಪನ್ನ ಕಾಂತಿಯನ್ನ ಬೆಳದಿಂಗಳನ್ನ ಶಾಂತಿಯನ್ನು ಹುಟ್ಟು ಮಾಡಿ ಜಗತ್ತನ್ನು ಕಾಪಾಡತಕ್ಕಂಥ ಮಹಾನುಭಾವನಪ್ಪ ಈ ಚಂದ್ರನಿಗಿಂತ ಮಿಗಿಲಾದ ಗ್ರಹ ಮತ್ತೊಬ್ಬರು ಜಗತ್ತು. ಬ್ರಾಹ್ಮಣೋತ್ತಮರೇ, ಮಹಾರಾಜ ನೀವು ಹೇಳಿದಂತಹ ಆ ಚಂದ್ರಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮಹಾಮಂತ್ರಿ, ಮಹಾಪ್ರಭು, ಆ ಚಂದ್ರಗ್ರಹಕ್ಕೆ ಪೂಜೆಯನ್ನು ಮಾಡಿಸು. ಆಗಬಹುದು. ಚಂದ್ರಗ್ರಹದ ಪಾಧಾರವಿಂದವೇ ಗತಿ ಗೋವಿಂದ ಗೋವಿಂದ. ನವಗ್ರಹಾದಿಗಳ ಪಾಧಾರವಿಂದವೇ ಗತಿ ಗೋವಿಂದ ಬ್ರಾಹ್ಮಣೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಹಾಗೆ ಹಾಗೆ ಕ್ರೂರಾಗ್ರಹವಿದು ಕೇಳು ಪರಕ್ರಾಮಿ ಮಂಗಳ. ಬ್ರಾಹ್ಮಣೋತ್ತಮರೇ, ಕ್ರೂರಾಗ್ರಹವಿದು ಕೇಳು ಪರಕ್ರಾಮಿ ಮಂಗಳ. ಮಹಿಮೆಯನ್ನ ರಾಜ ಮಹಾರಾಜ ಜಗದೊಳಗೆ ಮಂಗಳ ಸಾಂಗಾದಿ ಬದಿಸುವರ. ಬ್ರಾಹ್ಮಣೋತ್ತಮರೇ, ಜಗದೊಳಗೆ ಮಂಗಳ ಸಾಂಗಾದಿ ಬದಿಸುವರ. ಬಿರುಸದಿ ಕಾಯುವ ನೀತಿಯೊಳ್ ಕಾಯುವ ಮಂಗಳ ದೇವ. ನೀತಿಯೊಳ್ ಸಲಹುವ ಮಂಗಳ ರಾಯ. ಕ್ರೂರಾಗ್ರಹವಿದು ಕೇಳು ಪರಕ್ರಾಮಿ ಮಂಗಳ. ಆರು ಹರಿಯರು ಇವನ ಮಹಿಮೆಯನ್ನ ರಾಜ ಮಹಾರಾಜ. ಅಯ್ಯ ಸತ್ಯವ್ರತ, ಬ್ರಾಹ್ಮಣೋತ್ತಮರೇ, ಮೂರನೇ ಗ್ರಹವಾದರೂ ಮಂಗಳ. ಈತನನ್ನು ಕುಜ, ಅಂಗಾರಕ ಎಂದು ಸಹ ಕರೆಯುವರು. ಈತನು ಬೇಡಿದ ವರಗಳನ್ನು ಕೊಡುವನು. ಆದ್ದರಿಂದ ಈತನಿಗೆ ತೊಗರಿ ಬೇಳೆಯನ್ನಿಟ್ಟು ಕಗ್ಗಲಿ ಪತ್ರೆಯನ್ನಿಟ್ಟು ಪೂಜೆಯನ್ನು ಮಾಡಿ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತ ಆ ಅಂಗಾರಕ ಗ್ರಹದ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು. ಮಹಾಮಂತ್ರಿ, ಮಹಾಪ್ರಭು, ಆ ಅಂಗಾರಕ ಗ್ರಹರಿಗೆ ಒಂದು ಪೂಜೆಯನ್ನು ಮಾಡಿಸು. ಆಗಬಹುದು. ಅಂಧಾರಕನ ಪಾಧಾರವಿಂದವೇ ಗತಿ ಗೋವಿಂದ ಗೋವಿಂದ. ನವಗ್ರಹಾದಿಗಳ ಪಾಧಾರವಿಂದವೇ ಗತಿ ಗೋವಿಂದ ಗೋವಿಂದ. ಸಕಲ ದೋಷಗಳ ನಿವಾರಣೆ ಮಾಡಯ್ಯ ಗೋವಿಂದ. ಬ್ರಾಹ್ಮಣೋತ್ತಮರೇ, ಮಹಾರಾಜ. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಆಗಬಹುದು ಮಹಾರಾಜ. ಬುದ್ಧಿದಾಯಕ ಬುಧನು ತಾನು ಬುದ್ಧಿದಾಯಕ ಬುಧನು ತಾನು ಸದೆಯಿಂದ ಪದಿ ಭಜನರಿಗೆ ಹೊರ ಸಂಪದವೇ ಬಗೆ
ಬೇಕಾಗಿರ್ತಕ್ಕಂಥ ಫಲವನ್ನು ಕೊಟ್ಟು ಕಾಪಾಡತಕ್ಕಂಥ ಮಹಾನುಭಾವ ಈ ಬುಧಗ್ರಹನಪ್ಪ. ಇವರೇ ಮಹಾಶ್ರೇಷ್ಠ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಆ ಬುಧಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಮಹಾಮಂತ್ರಿ, ಪ್ರಭು, ಆ ಬುಧಗ್ರಹನಿಗೆ ಪೂಜೆಯನ್ನು ಮಾಡಿಸು. ಆಗಬಹುದು. ಬುಧಗ್ರಹದ ಪಾಧಾರವಿಂದವೇ ಗತಿ ಗೋವಿಂದ. ನವಗ್ರಹಾದಿಗಳ ಪಾಧಾರವಿಂದವೇ ಗತಿ ಗೋವಿಂದ. ಸಕಲ ದೋಷಗಳು ನಿವಾರಣೆ ಮಾಡಯ್ಯ ಗೋವಿಂದ. ಬ್ರಾಹ್ಮಣೋತ್ತಮರೇ, ಮಹಾರಾಜ ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಹಾಗೆ ಆಗಲಿ. ಗುರುವಿನ ಗುಲಾಮ ಆಗುವ ತನಕ ದೊರಕುವುದೇ ಶುಭ ಯೋಗ. ಮಹಾರಾಜ, ಬ್ರಾಹ್ಮಣೋತ್ತಮರೇ, ಗುರುವಿನ ಗುಲಾಮ ಆಗುವ ತನಕ ದೊರಕುವುದೇ ಶುಭ ಯೋಗ. ಶುಭ ಯೋಗ. ಶುಭ ಶುಭ ಯೋಗ. ವೇದ ಓದಿದರಿಲ್ಲ, ಕೋಶ ಓದಿದರಿಲ್ಲ. ವೇದ ಓದಿದರಿಲ್ಲ, ಕೋಶ ಓದಿದರಿಲ್ಲ. ಗುರುವಿನ ಪಾದವ ಮುಟ್ಟುವ ತನಕ ಗುರುವಿನ ಪಾದವ ಮುಟ್ಟುವ ತನಕ ದೊರಕುವುದೇ ಶುಭ ಯೋಗ. ಬ್ರಾಹ್ಮಣೋತ್ತಮರೇ, ದೊರಕುವುದೇ ಶುಭ ಯೋಗ. ಗುರುವಿನ ಗುಲಾಮ ಆಗುವ ತನಕ ದೊರಕುವುದೇ ಶುಭ ಯೋಗ. ಶುಭ ಯೋಗ. ಶುಭ ಯೋಗ. ಶುಭ ಯೋಗ. ಅಯ್ಯ ಸತ್ಯವ್ರತ ಮಹಾರಾಜ, ಬ್ರಾಹ್ಮಣೋತ್ತಮರೇ, 5ನೇ ಗ್ರಹವಾದರೂ ಬೃಹಸ್ಪತಿ. ಈತನು ದೇವತೆಗಳ ಗುರು. ಆದ್ದರಿಂದ ಈತನಿಗೆ ಅರಳಿ ಪತ್ರೆಯನ್ನಿಟ್ಟು ಕಡಲೆಕಾಳು ಧಾನ್ಯವನ್ನಿಟ್ಟು ಪೂಜೆಯನ್ನು ಮಾಡಿ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಆ ಗುರುಗ್ರಹದ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು. ಮಹಾಮಂತ್ರಿ, ಪ್ರಭು, ಆ ಗುರುಗ್ರಹಕ್ಕೆ ಪೂಜೆಯನ್ನು ಮಾಡಿಸು. ಆಗಬಹುದು. ಗುರುಗ್ರಹದ ಪಾಧಾರವಿಂದವೇ ಗತಿ ಗೋವಿಂದ. ಗೋವಿಂದ. ನವಗ್ರಹಾದಿಗಳ ಪಾಧಾರವಿಂದವೇ ಗತಿ ಗೋವಿಂದ. ಸಕಲ ದೋಷಗಳು ನಿವಾರಣೆ ಮಾಡಯ್ಯ ಗೋವಿಂದ. ಬ್ರಾಹ್ಮಣೋತ್ತಮರೇ, ಮಹಾರಾಜ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಆಗಬಹುದು ಮಹಾರಾಜ. ಶುಕ್ರಾನೆಂಬುವ ಗ್ರಹರು ಅಗ್ಗರದಿ ದೈತ್ಯರಿಗೆ
ಸಂಪದ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡತಕ್ಕಂಥ ಮಹಾನುಭಾವ ಈ ಶುಕ್ರನಾಥರಿಂದ ಇವರೇ ಮಹಾಶ್ರೇಷ್ಠ ಮಹಾರಾಜ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಆ ಶುಕ್ರಗ್ರಹದ ವಿಚಾರವನ್ನು ಕೇಳಿ ಅತ್ಯಾನಂದವಾಯಿತು ಮಹಾಮಂತ್ರಿ. ಮಹಾಪ್ರಭು, ಶುಕ್ರಗ್ರಹಕ್ಕೆ ಪೂಜೆಯನ್ನು ಮಾಡಿ ಆಗಬಹುದು. ಶುಕ್ರಗ್ರಹದ ಪಾದಹಾರವಿಂದವೇ ಗತಿ ಗೋವಿಂದ, ಗೋವಿಂದ. ನವಗ್ರಹಾದಿಗಳ ಪಾದಹಾರವಿಂದವೇ ಗತಿ ಗೋವಿಂದ, ಗೋವಿಂದ. ಸಕಲ ದೋಷ ನಿವಾರಣೆ ಮಾಡಯ್ಯ ಗೋವಿಂದ. ಗೋವಿಂದ. ಬ್ರಾಹ್ಮಣೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ರಾಹುಕೆತುಗಳೆಂಬೋ ರಾಕ್ಷಸ ಕುಲದವರು. ಮಹಾರಾಜ, ಬ್ರಾಹ್ಮಣೋತ್ತಮರೇ, ರಾಹುಕೆತುಗಳೆಂಬೋ ರಾಕ್ಷಸ ಕುಲದವರು ಬಹುಬಾಧೆ ನರರಿಗೆ ಬಡಿಸುವರಿವರಯ್ಯ, ಬಡಿಸುವರಿವರಯ್ಯ. ರಾಹು ಚಂದ್ರನ ಪಿಡಿದು ಕೇತು ಸೂರ್ಯನ ಹಿಡಿದು ಬ್ರಾಹ್ಮಣೋತ್ತಮರೇ, ರಾಹು ಚಂದ್ರನ ಹಿಡಿದು ಕೇತು ಸೂರ್ಯನ ಪಿಡಿದು ಬಹುಬಾಧೆ ನರರಿಗೆ ಬಡಿಸುವರಿವರಯ್ಯ, ಬಡಿಸುವರಿವರಯ್ಯ. ಅಯ್ಯ ಸತ್ಯವ್ರತ ಮಹಾರಾಜ, ಬ್ರಾಹ್ಮಣೋತ್ತಮರೇ, ಈ ರಾಹು ಕೇತುಗಳಿಗೆ ಉದ್ದು ಮತ್ತು ಉರುಳಿ ಧಾನ್ಯವನ್ನಿಟ್ಟು ಗರಿಕೆ ಮತ್ತು ದರ್ಬೆಯನ್ನಿಟ್ಟು ಪೂಜೆಯನ್ನು ಮಾಡಿ. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದಂತಹ ಆ ರಾಹುಕೇತು ಗ್ರಹಗಳ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಯಿತು ಮಹಾಮಂತ್ರಿ. ಮಹಾಪ್ರಭು, ರಾಹುಕೇತು ಗ್ರಹಗಳಿಗೆ ಪೂಜೆಯನ್ನು ಮಾಡಿಸು. ಆಗಬಹುದು. ರಾಹುಕೇತುಗಳ ಪಾದಹಾರವಿಂದವೇ ಗತಿ ಗೋವಿಂದ, ಗೋವಿಂದ. ನವಗ್ರಹಾದಿಗಳ ಪಾದಹಾರವಿಂದವೇ ಗತಿ ಗೋವಿಂದ, ಗೋವಿಂದ. ಸಕಲ ದೋಷ ನಿವಾರಣೆ ಮಾಡಯ್ಯ ಗೋವಿಂದ. ಗೋವಿಂದ. ಬ್ರಾಹ್ಮಣೋತ್ತಮರೇ, ರಾಜೋತ್ತಮ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಆಗಬಹುದು ಮಹಾರಾಜ. ಎಳು ರಾಜನ ಸರಿಯ ಮಹಿಮೆಯ, ಏಳು ರಾಜನ ಸರಿಯ ಮಹಿಮೆಯ, ಮೆಲು ಮೆಲು ಮನವಿ ತುಲಾಲಿಸು
ಅಂತಕ್ಕಂಥ ಯಾರಲ್ಲಿ ನಾನು ಅನ್ನತಕ್ಕಂಥ ಅಹಂಕಾರ ಮೂಡುತ್ತೆ ಅಂತ ಮಹನೀಯರು ಯಾರೇ ಆಗಲಿ, ತಂದೆಯಾಗಲಿ, ತಾಯಿಯಾಗಲಿ, ಬಂಧುವಾಗಲಿ, ಬಳಗವಾಗಲಿ, ಗುರುವಾಗಲಿ, ದೈವವಾಗಲಿ ಯಾರನ್ನು ಕೂಡ ಬಿಡದೆ ಲೆಕ್ಕಿಸದೆ ಅವರ ರಾಜ್ಯ ಪ್ರವೇಶ ಮಾಡಿ ಭಗವಿಧವಾಗಿ ಕಾರಾಟ ಮಾಡತಕ್ಕಂಥ ಮಹಾನ್ ಕ್ರೂರ ಗ್ರಹಣಪ್ಪ ಈ ಮಹಾನುಭಾವರಾಗಿರ್ತಕ್ಕಂಥ ಶನಿದೇವರು. ರಾಜೋತ್ತಮ ಬ್ರಾಹ್ಮಣೋತ್ತಮರೇ, ಇವರು ಯಾರ್ಯಾರನ್ನೂ ಕಾಡದಂತ ವಿಚಾರ ಆಗಿರಲಿ, ಇವರು ಜನಿಸಿದ ಕ್ಷಣ ತನ್ನ ತಂದೆಯಾಗಿರ್ತಕ್ಕಂತಹ ಸೂರ್ಯದೇವರ ಮನಸ್ಸಲ್ಲಿ ಕಿಂಚಿತ್ ಮಾತ್ರವಾಗಿ ನಾನು ಹೊಂದಿದ ಅಹಂಕಾರ ಪ್ರಾಪ್ತಿಯಾದ್ದರಿಂದ ಆ ಪರಮಾತ್ಮ ಕಿಂಚಿತ್ ಮಾತ್ರವಾಗಿ ತನ್ನ ತಂದೆಯನ್ನು ಒಕ್ಕ ದೃಷ್ಟಿಯಿಂದ ನೋಡೋಣ ಆ ಭಗವಂತನಿಗೆ ಬಹಳ ವಿಧವಾಗಿರ್ತಕ್ಕಂಥ ಕಷ್ಟ ಪ್ರಾಪ್ತಿಯಾಯಿತು. ರಾಜೋತ್ತಮ ಬ್ರಾಹ್ಮಣೋತ್ತಮರೇ, 7 ಕುದುರೆ ಕಣ್ಣುಗಳು ಕುರುಡಾಯಿತು. ಆ ಸೂರ್ಯದೇವರ ಕಣ್ಣುಗಳು ಕಷ್ಟ ಕುಶಲೋ ಬಿಡಿದವಾಗಿ ಕಲಾಗೀನವಾಯಿತು. ರಥವನ್ನು ಓಡಿಸತಕ್ಕಂಥ ಹೊಣ್ಣನ ಕೈಗಾರು ಹೆಳವನಾಗಿ ಹೋಯಿತು. ಜಗತ್ತಿನ ಆ ಜಗತ್ತೆಲ್ಲವೂ ಕೂಡ ಅಂಧಕಾರಮಯವಾದ ಕಾರ್ಯದಲ್ಲಿ ಮುಗಿದೋಯಿತು ಮಹಾರಾಜ. ಆದ್ದರಿಂದ ಇವರೇ ಮಹಾಶ್ರೇಷ್ಠ. ಬ್ರಾಹ್ಮಣೋತ್ತಮರೇ, ಮಹಾರಾಜ ತಪಸ್ಸನ್ನು ಮಾಡಿ ಮಕ್ಕಳನ್ನು ಪಡೆಯುವುದು ತಂದೆ ತಾಯಿಯವರ ಪ್ರೀತಿ ವಾತ್ಸಲ್ಯಕ್ಕೆ, ಮಕ್ಕಳಿರುವುದು ತಂದೆ ತಾಯಿಯವರ ಹಿತರಕ್ಷಣೆಗೆ. ಹೀಗಿರುವಲ್ಲಿ ಹುಟ್ಟಿದ ಕೂಡಲೇ ತನ್ನ ತಂದೆಗೆ ಕುಷ್ಠರೋಗವನ್ನು ಕೊಟ್ಟಿರುವನೆ ಅಂತಹ ಶನಿಯನ್ನು ನಾನು ಪೂಜಿಸುವುದೇ? ಛೇ ಛೇ! ಬೇಡ ಮಹಾರಾಜ, ಬೇಡ ಬೇಡ ಮಹಾರಾಜ. ಇಂಥ ಕುವರನ ಪಡೆದ ದಿನಪನು ಕಂತು ವೈರಿಯ, ಇಂಥ ಕುವರನ ಪಡೆದ ದಿನಪನು ಕಂತು ವೈರಿಯ. ಬ್ರಾಹ್ಮಣೋತ್ತಮರೇ, ಮಹಾರಾಜ ಬೇಡ ಬೇಡ ಮಹಾರಾಜ. ಇಂಥ ಪುತ್ರನ ಪಡೆದ ಬಳಿಕ, ಬ್ರಾಹ್ಮಣೋತ್ತಮರೇ, ಇಂಥ ಪುತ್ರನ ಪಡೆದ ಬಳಿಕ ಸತಿಯ ಶೂರರು, ಇಂಥ ಕುವರನ ಪಡೆದ ದಿನಪನು ಕಂತು ವೈರಿಯ, ಇಂಥ ಕುವರನ ಪಡೆದ ದಿನಪನು ಕಂತು ವೈರಿಯ. ಹುಟ್ಟಿದಾಗಲೇ ತನ್ನ ಪಿತನಿಗೆ, ಬ್ರಾಹ್ಮಣೋತ್ತಮರೇ, ಹುಟ್ಟಿದಾಗಲೇ ತನ್ನ ಪಿತನಿಗೆ ಕುಷ್ಠ ರೋಗವ, ಕುಷ್ಠ ರೋಗವ, ಇಂಥ ಕುವರನ ಪಡೆದ ದಿನಪನು ಕಂತು ವೈರಿಯ. ಬ್ರಾಹ್ಮಣೋತ್ತಮರೇ, ಮಹಾರಾಜ ನೀವು ಹೇಳುತ್ತಿರುವ ಆ ಶನಿಯು ಏನು ನನ್ನ ವಂಶದವರಾದ ನಳ, ಹರಿಶ್ಚಂದ್ರ, ಪುರೂರವ, ಮಹಂದಾತ ಮೊದಲಾದವರಿಗೆ ಕಷ್ಟವನ್ನು ಕೊಟ್ಟಿರುವನು. ಅಂತಹ ಶನಿಯನ್ನು ನಾನು ಪೂಜಿಸುವುದೇ? ಛೇ ಛೇ! ಬೇಡ ಮಹಾರಾಜ ಬೇಡ. ಬ್ರಾಹ್ಮಣೋತ್ತಮರೇ, ಬೇಡ. ಅದು ಅಲ್ಲದೆ ಎಲ್ಲರೂ ನನ್ನ ಸಭೆಯಲ್ಲಿ ಜರಿಯಬೇಕು. ಆ ಶನಿ ಏನಾದರೂ ಬಂದಾಗ ಎಲ್ಲರೂ ಎದ್ದು ನಮಸ್ಕರಿಸಿದ್ದೆ, ಆದರೆ ಅಂತವರನ್ನು ನನ್ನ ರಾಜ್ಯದಲ್ಲಿ ಹೊರಗೆ ಹಾಕುವೆನು, ಎಚ್ಚರ. ಅರಸರು ದಿಕ್ಪಾಲಕರನ್ನು ಬೆದರಿಪೇ ಅರಸರ ದಿಕ್ಪಾಲಕರನ್ನು ಬೆದರಿಪೇ ನರಾದ ಮನೆ ಬಿಡದೆ ಕೊಡುವೆನೀಗಲೇ. ಮುಕುವೆ ಗರುಡ ಗಂಧರ್ವಾದಿಗಳನ್ನ, ಮುಕುವೆ ಗರುಡ ಗಂಧರ್ವಾದಿಗಳನ್ನ ನರಾದ ಮನೆ ಬಿಡದೆ ಕೊಡುವೆನೀಗಲೇ. ಆ
ಬಗಳುತ್ತಿರು. ದುರಾತ್ಮನೇ ಕಠೋರನೇ, ದುರಾತ್ಮನೇ ಕಠೋರನೇ, ಬಿಡದೆ ಕಾಡುವೆ ನಿನ್ನನನ್ನು, ಬಿಡದೆ ಕಾಡುವೆ ನಿನ್ನನನ್ನು, ಬಿಡದೆ ಕಾಡುವೆ ನಿನ್ನನನ್ನು. ಆಹಾ, ಓ ದುರಹಂಕಾರಿಯಾದ ಸತ್ತಿರುತ್ತದೆ. ಪರಮಾತ್ಮ ಶನಿ ಎಂಬ ಅಕ್ಷರವನ್ನು ಕೇಳಿದ ಮಾತ್ರಕ್ಕೆ ಸುರ 330 ಕೋಟಿ ದೇವತೆಗಳು ಭಯಭೀತರಾಗುವರು, ಅಷ್ಟಧಿಕಾರಕರು ಬೆದರುವರು.
ಕಾಪಾಡಬೇಕೆಂದು ತಮ್ಮ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವನು ಸ್ವಾಮಿ. ನೀವೇ ತಂದೆ, ನೀನೇ ತಾಯಿ, ಬಂಧು ಬಳಗವೂ ನೀನೆಂದು ನಂಬಿರುವೆನೋ ಪರಮಾತ್ಮ. ನಾನು ಮಾಡಿರುವ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಇದೋ ತಮ್ಮ ಪಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುವೆ. ದುರಾತ್ಮನೆ ಕಠೋರ ಕೂಳ ಏಡಿಗೆ ಚಿಹಿತನೆ ದುರಾತ್ಮನೆ ಕಠೋರ ಕೂಳ ಏಡಿಯೇ ಕಠೋರ ಕೂಳ ಏಡಿ ಕಠೋರ ಕೂಳ ಏಡಿಯೇ ಹೇದಿ ಭಾವ ಒಂದು ಮರೆತು ಮಾತನಾಡು ತೀರ್ಪೆಯ ಹೇ ದುರಾಂಗರೇ, ಹೇದಿ ಭಾವ ಒಂದು ಮರೆತು ಮಾತನಾಡು ತೀರ್ಪೆಯ ಚಿಹಿತ
ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವಿರು ದೇವ, ಬೇಡಿಕೊಳ್ಳುವಿರು. ದುರಾಂಕಾರಿ ಮತಾಂಧನ ನಿಪ್ಪ ಸಚ್ಚಿರತನೆ ಮದವ ಮುರಿವೆ ವೀಕ್ಷಣ ಮತಾಂಧನ ನಿಪ್ಪ ಸಚ್ಚಿರತನೆ ಮದವ ಮುರಿವೆ ವೀಕ್ಷಣ ಮದವ ಮುರಿವೆ ವೀಕ್ಷಣ ಮದವ ಮುರಿವೆ ವೀಕ್ಷಣ ರಾಜ್ಯ ಮತ ಜರಿದೆಯನ್ನ ಪಾಪಿಯೇ ರಾಜ್ಯ ಮತ ಸರ್ವದಿಂದ ಜರಿದೆಯನ್ನ ಪಾಪಿಯೇ ಜನ್ನ ಜರಿದ ಪಾಪಿ ನೀನು ಕಾಡಿಸುವೆ ವೀಕ್ಷಣ ಜನ್ನ ಜರಿದ ಪಾಪಿ ನಿನ್ನ ಕಾಡಿಸುವೆ ವೀಕ್ಷಣ ಮತಾಂಧನ ನಿಪ್ಪ ಸಚ್ಚಿರುತ್ತನೆ ಮದವ ಮುರಿವೆ ವೀಕ್ಷಣ ಮದವ ಮುರಿವೆ ವೀಕ್ಷಣ ಸೊಲೀಕ್ಷಣ ಸೊಲೀಕ್ಷಣ ಆಹಾ ಓ ದುರಾಂಕಾರಿಯನ್ನು ಸತ್ಯ ಪರಮಾತ್ಮ ಬಾರಿ ಬಾರಿ ಬಾರಿಗೊಂದು ನನ್ನ ಪಾಲ್ಗಡಿತಿರೋ ದುರಾಂಕಾರಿ ಯಾವ ಅನ್ನ ಮದ ಐಶ್ವರ್ಯ ಮದ ರಾಜ್ಯ ಮದದಿಂದ ಕೂಡಿದ ರಾಜ್ಯಸಭೆಯಲ್ಲಿ ಸಿಂಹಾಸನ ಮೇಲೆ ಕುಳಿತುಕೊಂಡು ಕರ ತಾಂಡವನ್ನು ಮಾಡುತ್ತಾ ಪಕಾಪಕದ ಜರಿದೆಯೋ ಕೊನ್ನೆ ದುರಾಂಕಾರಿ ಅದೇ ಕರಗಳಿಂದ ಮನೆ ಮನೆ ಬಾಗಿಲಿಗೆ ಹೋಗಿ ತುತ್ತು ಅನ್ನಕ್ಕಾಗಿ ಅಲೆಯುವಂತೆ ಮಾಡದೆ ಹೋದರೆ ಆ ರವಿನಂದನನೇ ಭಾಸ್ಕರ ಪುತ್ರನೇ ಯಾಮನ ಸಹೋದರನೆಲ್ಲ ಈ ತಕ್ಕ ಕಾರ್ಯವನ್ನು ಮಾಡಲು ನಾನೀಗ ನೋಡುವ ಕಿರೀಟ ಅಲ್ಲಾರ್ದು ಏಕೆ ನಿಂದಿಸಿದೆ ಆಚೆನಿಯ, ಏಕೆ ನಾಂಜರಿದೆ ಆ ದೊರೆಯ, ಏಕೆ ನಿಂದಿಸಿದೆ ದೇವ ಪರಮಾತ್ಮ. ಕೂಡಿದ ಸಭೆಯಾಳು ಜರಿದ ಪಮಾನ ಕೀಡಾದೆ ಎ ದೇವ, ಕೂಡಿದ ಸಭೆಯಾಳು ಜರಿದ ಪಮಾನ ಕೀಡಾದೆ ಎ ದೇವ, ಏಕೆ ನಿಂದಿಸಿದೆ ಅಚನಿಯ, ಏಕೆ ನಾಂಜರಿದೆ ಅದೊರೆಯ, ಏಕೆ ನಿಂದಿಸಿದೆ ದೇವ. ಜ್ಞಾನವಿಲ್ಲದೆ ನಾನು ಜರಿದೋ ಮತಿಹೀನ ನಾನಾದೆ ಹೇ ದೇವ, ಹೇ ಪರಮಾತ್ಮ. ಜ್ಞಾನವಿಲ್ಲದೆ ನಾನು ಜರಿದೋ ಮತಿಹೀನ ನಾನಾದೆ ಹೇ ದೇವ, ಏಕೆ ನಿಂದಿಸಿದೆ ಅಶನಿಯ, ಏಕೆ ನಾಂಜರಿದೆ ಅದೊರೆಯ, ಏಕೆ ನಿಂದಿಸಿದೆ ದೇವ. ನನಗಾದರೂ ಯಾವ ಕಡೆ ನೋಡಿದರೂ ಶನಿದೇವರ ಕೆಂಪೇರಿದ ನೇತ್ರಗಳು ಮತ್ತು ಉಗ್ರವಾದ ಕೋಪವೇ ನನ್ನ ಮನಸ್ಸಿಗೆ ತೋರುತ್ತಿರುವುದಲ್ಲ. ಮಹಾಮಂತ್ರಿ, ಮಹಾಪ್ರಭು, ನೀವುಗಳಾದರೂ ನಿಮ್ಮ ಗೃಹಗಳಿಗೆ ತೆರಳಿ ನಾನು ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿಯನ್ನು ಪಡೆದು